ಸೊ ಅದರಿಂದ ನಮಗೆ ಲಾಸ್ ಆಗ್ಬೋದು. ಸೊ ಹಾಗಾಗಿ ಪೌಡ್ರನ್ನ ಕೂಡ ನಾವು ಸ್ಟಾಕ್ ಮಾಡಿಕೊಂಡ್ರೆ ಇನ್ವೆಸ್ಟ್ಮೆಂಟ್ ಕೂಡ ನಮಗೆ ಡೆಡ್ ಆಗುತ್ತೆ. ಸೊ ಏನು 1000 ml ಹಾಲನ್ನೆಯನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ, ಆ 1000 ml ಹಾಲು ಬದಲು 1050 ml ಹಾಲನ್ನು ನಾವು ಕೊಡ್ತೀವಿ. ಆ 50 ml ಹಾಲನ್ನೇ ನಾವು ಗ್ರಾಹಕರಿಗೆ ಹೆಚ್ಚು ಕೊಡ್ತಾ ಇದ್ದೀವಿ. ಆ 50 ml ಕಾಸ್ಟ್ ಅನ್ನು ಮಾತ್ರ ₹2.10 ಆಗುತ್ತೆ. ಅದಕ್ಕೆ ನಾವು ₹2 ಹೆಚ್ಚು ತೊಗೊಳ್ತಾ ಇದೀವಿ. ಇಲ್ಲಿ ಬೆಲೆ ಏರಿಕೆ ಪ್ರಶ್ನೆ ಬರಲ್ಲ, ನಂದಿನಿ ಹಾಲಿನ ದರವನ್ನ ಏರಿಸಿದ್ದಾರೆ ಅನ್ನೋ ಪ್ರಶ್ನೆ ಬರಲ್ಲ. ಸೊ ಎಲ್ಲೋ ಒಂದ್ ಕಡೆಗೆ ಬಿಜೆಪಿಯವರಿಗೆ ರೈತರ ಬಗ್ಗೆ ಕಳಕಳಿ ಇಲ್ಲ, ಅವರಿಗೆ ಕಾಳಜಿ ಇಲ್ಲ. ಇವತ್ತು 98,17,000 ಇವತ್ತು ನಮ್ಮ ಹಾಲಿನ ಶೇಖರಣೆ. ಇದು KMF ನ ಇತಿಹಾಸದಲ್ಲೇ ಇದು ದಾಖಲೆಯ ಶೇಖರಣೆ. ಇನ್ನೇನು 3-4 ದಿನಗಳಲ್ಲಿ ನಾವು 1 ಕೋಟಿ ಲೀಟರ್ಗೆ ನಾವು ದಾಪುಗಾಲನ್ನು ಇಡ್ತಾ ಇದ್ದೀವಿ. ಇದು ಬಹಳ ಹೆಮ್ಮೆಯ ವಿಚಾರ. ಇದು ನಮ್ಮ ಕರ್ನಾಟಕ ರಾಜ್ಯದ 27 ಲಕ್ಷ ಏನು ಹಾಲು ಕೊಡ್ತಕ್ಕಂಥ ರೈತರಿದ್ದಾರೆ, ಆ ರೈತರಿಗೆ ನಾನು ಇದನ್ನ ಅರ್ಪಣೆಯನ್ನು ಮಾಡ್ತೀವಿ. ಅವರಿಗೆ ನಾನು ವಿಶೇಷವಾಗಿ ತಮ್ಮ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಈಗ ನಾವು 1 ಕೋಟಿ ಲೀಟರ್ ಹಾಲು ಶೇಖರಣೆ ಮಾಡಿ ಸೇಲ್ ಮಾಡಬೇಕಲ್ಲ, ಮತ್ತೆ ರೈತರಿಗೆ ಬಡವಣೆ ನಾವು ಪೇಮೆಂಟ್ ಮಾಡಬೇಕಲ್ಲ. ಸೊ ಹಾಗಾಗಿ ನಾವು 50 ml ಹಾಲನ್ನ ರೈತರಿಂದ ಜಾಸ್ತಿ ಬರ್ತಕ್ಕಂಥ ಹಾಲನ್ನ ನಾವು 50 ml ಅನ್ನ ನಾವು ಗ್ರಾಹಕರಿಗೆ ಕೊಟ್ಟು ಆ 50 ml ಕಾಸ್ಟ್ ಮಾತ್ರ ನಾವು ತೊಗೊಳ್ತಾ ಇದೀವಿ. ಇಲ್ಲಿ ಯಾವುದೇ ಹಾಲಿನ ದರವನ್ನು ನಾವು ಹೆಚ್ಚು ಮಾಡಿಲ್ಲ. ಅಂದ್ರೆ ನಾವು ಡೈರಿಗೆ ಬರ್ತಕ್ಕಂಥ ರೈತರ ಹಾಲನ್ನು ನಾವು ಎಷ್ಟೇ ಬಂದರೂ ನಾವು ತಗೊಳ್ತೀವಿ, ನಾವು ಅವ್ರಿಗೆ ವಾಪಸ್ಸನ್ನು ಕಳಿಸುವಂತ ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ. ಹಾಗಾಗಿ ಹಾಲು ಹೆಚ್ಚಾಗಿರೋದ್ರಿಂದ ನಾವು 50 ml ಗ್ರಾಹಕರಿಗೆ ಕೊಟ್ಟು ಆ 50 ml ಕಾಸ್ಟ್ ಮಾತ್ರ ನಾವು ತೊಗೊಳ್ತಾ ಇದೀವಿ ಹೊರತು ಇಲ್ಲಿ ನಂದಿನಿ ಹಾಲಿನ ದರ 1 ಪೈಸೆ ಕೂಡ ನಾವು ಹೆಚ್ಚು ಮಾಡಿಲ್ಲ. ಈ ₹2 ಬಿಜೆಪಿ ಹೇಳ್ತಾ ಇರುವಂತದ್ದು, ಈ ₹2 ಏನು ತಾವು ಎಕ್ಸ್ಟ್ರಾ 50 ml ಕೊಟ್ಟು ₹2 ಪಡ್ಕೊಳ್ತೀವಿ ಅಂತಿದ್ರೆ ಅದರ ವಿರುದ್ಧವಾಗಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಮೇಲೆ ಕೂಡ ₹3 ಹೆಚ್ಚಳ ಆಗಿತ್ತು. ಇದು ಕೂಡ ಹೆಚ್ಚಳ ಅನ್ನೋಂಥ ಒಂದು ಮಾದರಿಯಲ್ಲೇ ಕೂಡ ಅವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ವಿಜಯೇಂದ್ರ ಅವರು ಈಗಾಗಲೇ ಟ್ವೀಟ್ ಮಾಡಿದ್ದಾರೆ. ಆರ್ ಅಶೋಕ್ ಅವರು ಬೆಳಗಾವಿಯಲ್ಲಿ ತಮ್ಮ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ಮಾತಾಡಿದ್ದಾರೆ. ಏನ್ ಹೇಳ್ತೀರಾ ಸರ್? ನಾನು ಅಶೋಕ್ ಅಣ್ಣನ ಮನೆಗೆ ಹೋಗ್ತಕ್ಕಂಥ 1000 ml 1050 ml ಅಶೋಕ್ ಅಣ್ಣ ಹತ್ರನೂ ನಾವು ₹1 ತೊಗೊಳ್ತಾ ಇಲ್ಲ. ವಿಜೇಂದ್ರ ಅವ್ರ ಮನೆಗೆ ಹೋಗ್ತಕ್ಕಂಥ ಹಾಲಿನ ಪಾಕೆಟ್ ಬೆಲೆನೂ ನಾವು ₹1 ಜಾಸ್ತಿ ತೊಗೊಳ್ತಾ ಇಲ್ಲ. ಇಲ್ಲಿ ಪ್ರಶ್ನೆನೇ ಇಲ್ಲ. ಹಾಲಿನ ದರ ನಾವು ಏರಿಕೆ ಮಾಡಿಲ್ಲ. 1 ನಯಾ ಪೈಸೆ ಕೂಡ ಹಾಲಿನ ದರ ನಾವು ಹೆಚ್ಚಿಗೆ ಮಾಡಿಲ್ಲ. ನಮಗೇನು ಈಗ ಹಾಲು ಹೆಚ್ಚಾಗ್ತಾ ಇದೆ, ಆ ಹಾಲನ್ನು ನಾವು ಸೇಲ್ ಮಾಡಬೇಕಾಗಿದೆ. ಹಾಗಾಗಿ 1 ಲೀಟರ್ ಕೊಡ್ತಕ್ಕಂಥ ಹಾಲಲ್ಲಿ 50 ml ಅನ್ನ ಅಡಿಷನಲ್ ಕೊಡ್ತಾ ಇದೀವಿ. 1000 ml ಇರುತ್ತೆ, 1000 ml ಇರ್ತಕ್ಕಂಥ ಹಾಲು 1050 ml ಇರುತ್ತೆ. ಆ 50 ml ಕಾಸ್ಟ್ ಮಾತ್ರ ತೊಗೊಳ್ತಾ ಇದೀವಿ. ಸೊ ಅದನ್ನ ಬಿಜೆಪಿ ಅವರು KMF ವಿಚಾರದಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನೋದು ನನ್ನ ಒಂದು ಅವರಿಗೆ ಸಲಹೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಹೇಳಿಕೆ ನೋಡಿದ್ರೆ, ಅಶೋಕ್ ಅವ್ರ ಹೇಳಿಕೆ ಮತ್ತು ವಿಜೇಂದ್ರ ಅವ್ರ ಹೇಳಿಕೆ ನೋಡಿದ್ರೆ ಇದು ರೈತ ವಿರೋಧಿ ಹೇಳಿಕೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಹಾಗಾಗಿ ರೈತ ವಿರೋಧಿ ಹೇಳಿಕೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ಪ್ರತಿಭಟನೆ ಬಗ್ಗೆ ಸರ್, ಅದೇ ₹2 ವಿರುದ್ಧ ಪ್ರತಿಭಟನೆ ಆಯ್ತು. ಅಶೋಕ್ ಅಣ್ಣನ ಮನೆಗೆ ಹೋಗ್ತಕ್ಕಂಥ ಹಾಲು, ವಿಜೇಂದ್ರ ಅವ್ರ ಮನೆಗೆ ಹೋಗ್ತಕ್ಕಂಥ ಹಾಲಿನ ರೇಟ್ ಏನಾದ್ರೂ ನಾವು ಜಾಸ್ತಿ ತಗೊಂಡ್ರೆ ಅವ್ರು ಪ್ರತಿಭಟನೆ ಮಾಡ್ಲಿ. ಅಲ್ಲ, ನೀವು ತಗೊಂಡ್ರು ಬಿಟ್ರು ಅವ್ರು ಪ್ರತಿಭಟನೆ ಮಾಡಕ್ 1000 ml ಏನಾದ್ರು ಅವ್ರ ಮನೆಗೆ ಹೋಗ್ತಕ್ಕಂಥ ಹಾಲಿಗೆ ಏನಾದ್ರು ₹44 ತಗೊಂಡ್ರೆ ಅವ್ರು ಪ್ರತಿಭಟನೆ ಮಾಡ್ಲಿ. ನಾವು 50 ml ಅವರಿಗೂ ಎಕ್ಸ್ಟ್ರಾ ಕೊಟ್ಟು ₹2 ತೊಗೊಳ್ತಾ ಇದೀವಿ ಅಷ್ಟೇ. ಆ 50 ml ಕಾಸ್ಟ್ ಮಾತ್ರ ತೊಗೊಳ್ತಾ ಇದೀವಿ. ಇಲ್ಲಿ ನಂದಿನಿ ಹಾಲಿನ ದರ ಏರಿಕೆ ಮಾಡಿಲ್ಲ ನಾವು. ಅವ್ರಿಗೆ ಎಲ್ಲೋ ಒಂದ್ ಕಡೆಗೆ ಸಂಪೂರ್ಣ ಮಾಹಿತಿ ಇಲ್ಲ, ಮಾಹಿತಿ ಕೊರತೆಯಿಂದ ಈ ರೀತಿ ಟ್ವೀಟ್ ಮತ್ತು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್, ಈ ಹೋರಾಟದ ಬಗ್ಗೆ ತಮ್ಮ ಕೊನೆಯದಾದಂತ ಹೇಳಿಕೆ ಸರ್, ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅನ್ನುವಂತ ಹೇಳಿಕೆ ಬಗ್ಗೆ ತಮ್ಮ ಕೊನೆಯ. ಅವರು ಕರ್ನಾಟಕ ರಾಜ್ಯದ ರೈತರ ವಿರುದ್ಧ ಹೇಳಿಕೆ ಕೊಡ್ತಾ ಇದ್ದಾರೆ. ಮತ್ತೆ ರೈತ ವಿರೋಧಿ ಹೋರಾಟ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಲು 27 ಲಕ್ಷ ಹಾಲು ಉತ್ಪಾದಕರ ರೈತ ವಿರೋಧಿ ಹೇಳಿಕೆ ಮತ್ತೆ ರೈತ ವಿರೋಧಿ ಹೋರಾಟ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.